ಹುಬ್ಬಳ್ಳಿಯಲ್ಲಿ ನ್ಯೂಸ್ 18 ಕನ್ನಡ ಆಯೋಜಿಸಿರುವಂತಹ ಆಹಾರ ಮೇಳ ಅದ್ದೂರಿಯಾಗಿ ನಡೀತಾ ಇದೆ. ರುಚಿಕರ ಆಹಾರದ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳು ನೀಡುತ್ತಿರುವಂತಹ ಪ್ರದರ್ಶನ ಮನಸ್ಸಿಗೂ ಮುದ ನೀಡ್ತಾ ಇದೆ. ಜನರು ಕುಟುಂಬ ಸಮೇತರಾಗಿ ಆಹಾರ ಮೇಳವನ್ನ ಎಂಜಾಯ್ ಮಾಡ್ತಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ನ್ಯೂಸ್ 18 ಕನ್ನಡ ಆಯೋಜಿಸಿರೋ ಅದ್ದೂರಿ ಆಹಾರ ಮೇಳ 2 ದಿನಗಳಿಂದ ನಡೀತಾ ಇದೆ. ಫುಡ್ ಫೆಸ್ಟಿವಲ್ಗೆ ಹುಬ್ಬಳ್ಳಿ ಧಾರವಾಡ ನಿವಾಸಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕುಟುಂಬ ಸಹಿತ ಆಗಮಿಸುತ್ತಿರೋ ಜನ ಬಗೆ ಬಗೆಯ ತಿಂಡಿ ಸವಿದು ಖುಷಿ ಪಡ್ತಿದ್ದಾರೆ. ಪಾಪಡ್, ಹೋಳಿಗೆ, ಚಟ್ನಿ, ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಚಾಟ್ಸ್ಗಳ ರುಚಿ ನೋಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಈ ಒಂದು ರೀತಿಯಾದ ಸಾಂಸ್ಕೃತಿಕ ಉತ್ಸವ ಇರ್ಬೋದು, ಇದೊಂಥರ ಫನ್ ಫೇರ್ ಇದ್ದ ಹಾಗೆ. ಯಾಕಂದ್ರೆ ಇಲ್ಲಿ ಸಂಗೀತ ಹೇಳ್ತಾ ನೃತ್ಯವನ್ನು ಮಾಡ್ತಾ, ಅದೇ ರೀತಿ ಪಕ್ಕದಲ್ಲಿ ಅರ್ಬೇನು ಅಂಗಡಿ ಇದೆ, ಬೇಕಾದರೆ ತಿನ್ನಲಿಕ್ಕೆ ಚಾಟ್ಸ್ ಅಂಗಡಿನೂ ಇದೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಆಹಾರದ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳು ನಡೆಸಿಕೊಡ್ತಾ ಇರೋ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೊಂದು ಅಟ್ರಾಕ್ಷನ್. ಮಯೂರ ನೃತ್ಯ ಅಕಾಡೆಮಿ, ನೂಪುರ ನೃತ್ಯ ಅಕಾಡೆಮಿ ಮತ್ತು ಪುಷ್ಪಾಂಜಲಿ ಡ್ಯಾನ್ಸ್ ಟ್ರೂಪ್ಗಳು ಆಕರ್ಷಕ ನೃತ್ಯ ಪ್ರದರ್ಶಿಸ್ತಾ ಇವೆ. ನ್ಯೂಸ್ 18 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸ್ತುತ್ಯವಾದಂಥ ಕಾರ್ಯಕ್ರಮ. ಯಾಕಂದರೆ ಕನ್ನಡ ನಾಡಿಗಾಗಿ ಕನ್ನಡವನ್ನು ಬೆಳೆಸುವಂತಹ, ಉಳಿಸುವಂಥ ಕಾರ್ಯವನ್ನು ಈ ಟಿವಿ ಮಾಡ್ತಿದೆ. ಅದರಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ಇವತ್ತು ನಾವೆಲ್ಲ ನಾದೃಕ ಕಲಾ ತಂಡದ ವತಿಯಿಂದ ಎಲ್ಲ ಸದಸ್ಯರು ಬಂದು ಕನ್ನಡ ಹಾಡುಗಳನ್ನು ಹಾಡಿ ರಂಜಿಸಿದ್ವಿ ಮತ್ತು ನಾವು ಎಂಜಾಯ್ ಮಾಡಿದ್ವಿ. ಇವತ್ತು ಸಂಜೆಯವರೆಗೂ ಆಹಾರ ಮೇಳ ನಡೆಯಲಿದೆ. ನ್ಯೂಸ್ 18 ಕನ್ನಡ ಆಯೋಜಿಸಿರೋ ಈ ಫುಡ್ ಫೆಸ್ಟಿವಲ್ಗೆ ಪ್ರವೇಶ ಉಚಿತ. ಇವತ್ತು ಭಾನುವಾರ. ನೀವೆಲ್ಲ ಫ್ರೀ ಆಗಿದ್ರೆ ಕುಟುಂಬ ಸಮೇತ ಬಂದು ಎಂಜಾಯ್ ಮಾಡಿ. ಕ್ಯಾಮರಾಮನ್ ಮಹೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.